ನಾನ್ ಮೇಜರ್ ಸಾಕ್ಷಿ. ಇವತ್ತು ನಿಮ್ಮೆಲ್ರಿಗೂ ಇಲ್ಲಿ ಅತಿ ದೊಡ್ಡ ಪರೀಕ್ಷೆ ಆಗತ್ತೆ. ರೆಡಿಯಾಗಿದ್ದೀರಾ ಕ್ಯಾಡೆಟ್ಸ್? ಎಸ್ ಮೇಡಮ್. ಇತ್ತ ವಿಕ್ರಮ್ ಊಟದ ಟ್ರೇ ಹಿಡ್ಕೊಂಡು ಟೇಬಲ್ ಹತ್ರ ಬಂದು ಊಟ ಸರ್ವ್ ಮಾಡೋಕ್ ಶುರು ಮಾಡ್ದ. ಇದನ್ನ ನೋಡಿದ ಸಾಕ್ಷಿ ಕೋಪ ನೆತ್ತಿಗೇರ್ತು. ಸೋಲ್ಜರ್ ಇಲ್ವಾ? ಎಸ್ ಮೇಡಮ್. ಪ್ರಾಕ್ಟೀಸ್ ಟೈಮಲ್ಲಿ ನೀನ್ ಅಡ್ಗೆ ಮಾಡಿ ಊಟ ಸರ್ವ್ ಮಾಡ್ತಿದ್ಯಾ? ನೀನಿಲ್ಲಿ ಶೆಫ್ ಆಗೋದಕ್ ಬಂದಿದ್ಯಾ? ಮೇಡಮ್, ಇವನು ಇಲ್ಲಿರೋ ಅತ್ಯಂತ ವೇಸ್ಟ್ ಕ್ಯಾಂಡಿಡೇಟ್. ಪ್ರಾಕ್ಟೀಸ್ ಅಂತ ಹೇಳಿದ ತಕ್ಷಣ ಓಡೋಗ್ತಾನೆ. ಇವನ್ ಕೆಲಸ ಅಡ್ಗೆ ಮನೇಲಿ ಇದ್ದು ರೊಟ್ಟಿ ಮಾಡೋದು. ನಿನಗ್ ನಾಚಿಕೆ ಆಗ್ಬೇಕು. ಇಲ್ಲಿವರೆಗೂ ಬರೋದಕ್ಕೆ ಜನ ಎಷ್ಟು ಕನ್ಸ್ ಕಾಣ್ತಾರೆ, ಆದ್ರೆ ನೀನು ಇಲ್ಲಿ ಟೈಮ್ ಪಾಸ್ ಮಾಡ್ತಿದ್ಯಾ? ಮೇಡಮ್, ಇವನು ಪ್ರಭಾವ ಬಳಸ್ಕೊಂಡು ಇಲ್ಲಿಗೆ ಬಂದಿದ್ದಾನೆ. ಅದಕ್ಕೆ ಇವನು ವಿರುದ್ಧ ನಾವೇನು ಮಾಡಕ್ಕಾಗ್ತಿಲ್ಲ. ಒಳ್ಳೆ ಸಮಯಕ್ಕೆ ಜ್ಯೋತಿಷ ಕೇಳ್ಬೇಕಾ? ಹೋಗು, ಟ್ರೈನಿಂಗ್ ಗ್ರೌಂಡ್ಗೆ ಹೋಗಿ ಪ್ರಾಕ್ಟೀಸಿಗೆ ರೆಡಿ ಆಗೋ. ಗೋ. ಹೋಗೋ. ಅವನು ಗ್ರೌಂಡ್ಗೆ ಹೋಗಿ ಎಲ್ಲ ಕೆಡೆಟ್ಗಳ ಜೊತೆ ತನ್ನ ಜಾಗದಲ್ಲಿ ನಿಂತ. ಇದನ್ನ ನೋಡಿದ ಎಲ್ಲರೂ ವಿಕ್ರಮ್ನನ್ನ ನೋಡಿ ತಮ್ಮೊಳಗೆ ನಗ್ತಾ ಇದ್ರು. ಕ್ಯಾಡೆಟ್ಗಳೇ, ಇವತ್ತು ನಿಮ್ಮೆಲ್ಲರ ಅತಿ ದೊಡ್ಡ ಪರೀಕ್ಷೆ ಆಗತ್ತೆ. ಹಲವು ವರ್ಷಗಳಿಂದ ಯಾರಿಗೂ ಈ ಪರೀಕ್ಷೆ ಪಾಸ್ ಮಾಡೋಕ್ಕಾಗಿಲ್ಲ. ಈ ಬ್ಯಾಚ್ ಬಗ್ಗೆ ನನಗೆ ತುಂಬಾ ನಿರೀಕ್ಷೆಗಳಿದೆ. ನನ್ನ ನಿರೀಕ್ಷೆನ ಪೂರೈಸೋ ಸೋಲ್ಜರ್ ಯಾರಿದ್ದೀರೋ ಅವ್ರಿಗೆ ಸ್ಪೆಷಲ್ ಕಮಾಂಡರ್ ಆಗೋ ಅವಕಾಶ ಸಿಗತ್ತೆ. ಎಸ್ ಮ್ಯಾಮ್. ನಿಮಗಲ್ಲಿ ಆ ಮರದ ಬೋರ್ಡ್ ಕಾಣಿಸ್ತಾ ಇದೆಯಾ? ಸರಿಯಾಗಿ ಅದರ ಮಧ್ಯದಲ್ಲಿ ಒಂದು ಕಪ್ಪು ಚುಕ್ಕೆ ಇದೆ. ಆ ಕಪ್ಪು ಚುಕ್ಕೆಗೆ ನೀವು ಗುರಿ ಇಡಬೇಕು. ಯಾರು ಸರಿಯಾಗಿ ಹೊಡಿತೀರೋ ಅವ್ರು ಈ ಪರೀಕ್ಷೆಯಲ್ಲಿ ಪಾಸ್. ಮೇಡಮ್, ನಾನು ಶೂಟ್ ಮಾಡ್ತೀನಿ. ಇಲ್ಲಿರೋ ಎಲ್ರಿಗಿಂತ ನಾನೇ ಬೆಸ್ಟ್ ಶೂಟರ್. ಈ ಟಾಸ್ಕ್ ಗೆಲ್ಲೋದು ನಾನೇ ಅಂತ ನನಗೆ ಪಕ್ಕಾ ಗೊತ್ತು. ಮೊದಲು ನೀನು ಶೂಟ್ ಮಾಡು, ಆಮೇಲೆ ಏನು ಅಂತ ನೋಡೋಣ. ಇದನ್ನ ಕೇಳಿದ ಧೀರಜ್ ನೇರವಾಗಿ ಎದ್ದು ನಿಂತ. ಸ್ಪೆಷಲ್ ಕಮಾಂಡರ್ ಆಗೋದು ನಾನೇ ಅಂತ ಅವನಿಗೆ ಪೂರ್ತಿ ನಂಬಿಕೆ ಇತ್ತು. ಧೀರಜ್ ಮುಂದೆ ಬಂದು ಒಂದು ಗುರಿ ಇಟ್ಟ. ಆದ್ರೆ ಅವನ ಗುಂಡು ಕೆಂಪು ಚುಕ್ಕೆಗೆ ಹೊಡೆಯೋದಲ್ಲ, ಮರದ ಬೋರ್ಡ್ಗೂ ತಾಗ್ಲಿಲ್ಲ. ಈ ಬ್ಯಾಚ್ ಬಗ್ಗೆ ನನಗೆ ತುಂಬಾ ನಿರೀಕ್ಷೆ ಇತ್ತು. ಆದ್ರೆ ಪ್ರತಿ ವರ್ಷದ ಹಾಗೆ ಈ ಸಲನೂ ಯಾರು ಈ ಪರೀಕ್ಷೆ ಪಾಸ್ ಮಾಡಕ್ಕಾಗ್ಲಿಲ್ಲ. ಹೋಗಿ ಎಲ್ರೂ ಕೂಡ ನಿಮ್ ಜಾಗದಲ್ಲಿ ಹೋಗಿ ನಿಂತ್ಕೊಳ್ಳಿ. ಈ ಟಾಸ್ಕ್ ಅನ್ನ ಯಾರಿಂದಲೂ ಮಾಡಲು ಸಾಧ್ಯವಿಲ್ಲ ಅನ್ನೋದು ಈಗ ಎಲ್ಲರಿಗೂ ಅರ್ಥವಾಗಿತ್ತು. ಇನ್ಯಾರಾದ್ರೂ ಇದ್ದೀರಾ? ಮೇಡಮ್, ನಾನೊಮ್ಮೆ ಟ್ರೈ ಮಾಡ್ಬೋದಾ? ನಿಮ್ಮ ಪರ್ಮಿಷನ್ ಇದ್ರೆ. ಏನಿದು, ಇಲ್ಲಿ ಚಾಕು ಚಮಚ ಹಿಡಿಯೋ ಬಗ್ಗೆ ಮಾತಾಡ್ತಿಲ್ಲ. ಹೋಗಿ ತರಕಾರಿ ಕತ್ತರಿಸು. ಧೀರಜ್ ಹೀಗೆ ಹೇಳ್ತಾ ಇದ್ದ ಹಾಗೆ ಎಲ್ಲರೂ ತಮ್ಮೊಳಗೆ ನಗಲು ಶುರು ಮಾಡಿದ್ರು. ಸೈಲೆನ್ಸ್ ಆಗಿರಿ. ನೀನ್ ಟ್ರೈ ಮಾಡಬಹುದು ಸೋಲ್ಜರ್. ಮೇಡಮ್, ಇವನು ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಾ ಇದ್ದಾನೆ. ಜೀವನದಲ್ಲಿ ಗನ್ನೆ ಹಿಡ್ದಿಲ್ಲ. ಟಾರ್ಗೆಟ್ಗೆ ಹೊಡೆಯೋದು ದೂರದ ಮಾತು. ನೋಡಿ, ಇವನು ಈ ಬ್ಯಾಚಿನ ಭಾಗನೇ. ಇವನೇನು ಮಾಡಲ್ಲ ಅಂತ ನನಗೂ ಗೊತ್ತು. ಆದ್ರೆ ಇವನಿಗೊಂದು ಅವಕಾಶ ಕೊಡೋದು ನನ್ನ ಕರ್ತವ್ಯ. ಥ್ಯಾಂಕ್ ಯು ಮೇಡಮ್. ಆದ್ರೆ ವಿಕ್ರಮ್ ಗುರಿ ಇಟ್ಟ ಕ್ಷಣದಲ್ಲೇ ಎಲ್ಲರೂ ಶಾಕ್ ಆದ್ರು. ವಿಕ್ರಮ್ ಹೊಡೆದ ಗುಂಡು ಸರಿಯಾಗಿ ಮಧ್ಯಕ್ಕೆ ತಾಗಿದ್ದನ್ನ ನೋಡಿ ಧೀರಜ್ಗೆ ನಂಬೋಕೆ ಆಗ್ಲಿಲ್ಲ. ಇದನ್ನ ನೋಡಿದ ಮೇಜರ್ ಸಾಕ್ಷಿ ಮತ್ತು ಕಮಾಂಡರ್ ಕೂಡ ಶಾಕ್ ಆದ್ರು. ಒಬ್ಬ ಅಡ್ಗೆಯವನಿಂದ ಇದು ಹೇಗ್ ಸಾಧ್ಯ? ಇವತ್ತಿನವರೆಗೂ ನೀನು ಜೀವನದಲ್ಲೂ ಗನ್ ಹಿಡಿದಿಲ್ಲ ಅಲ್ವಾ? ಹಾಗಾದ್ರೆ ಇಷ್ಟು ಪರ್ಫೆಕ್ಟ್ ಆಗಿ ಶೂಟ್ ಮಾಡಿದ್ದು ಹೇಗೆ? ನಿಜವಾಗಿ ನೀನ್ ಯಾರು? ನಮ್ಮೆಲ್ಲರಿಂದ ಏನ್ ಮುಚ್ಚಿಡ್ತಾ ಇದೀಯಾ? ಹೇಳು. ಇತ್ತ ಆರ್ಮಿ ಹೆಡ್ ಕ್ವಾರ್ಟರ್ಸ್ನಲ್ಲೂ ಉನ್ನತ ಅಧಿಕಾರಿಗಳು ಅವರಿಗೆ ಕಳುಹಿಸಲಾಗಿದ್ದ ಮಕ್ಕಳ ವಿಡಿಯೋ ಕ್ಲಿಪ್ ಅನ್ನ ನೋಡ್ತಾ ಇದ್ರು. ಇನ್ನಿರೋದು 1 ಗಂಟೆ. ಜಸ್ಟ್ 1 ಗಂಟೆ. ಈ 1 ಗಂಟೆ ಒಳಗಡೆ ನನ್ನ ಸಹಚರರಿಗೆ ಒಂದು ಹೆಲಿಕಾಪ್ಟರ್ ಮತ್ತು 1000 ಕೋಟಿ ಕೊಡಬೇಕು. ನಿಜ ಹೇಳಬೇಕು ಅಂದ್ರೆ ಅವರು ಆರ್ಮಿ ಸ್ಕೂಲ್ನ ಮಕ್ಕಳನ್ನ ಕರ್ಕೊಂಡು ಹೋಗಿದ್ದ ವ್ಯಾನ್ ಅನ್ನೇ ಹೈಜಾಕ್ ಮಾಡಿದ್ರು. ಆ ವ್ಯಾನ್ ನಲ್ಲಿ ಉನ್ನತ ಅಧಿಕಾರಿಗಳ ಮಕ್ಕಳು ಇದ್ರು. ಜನರಲ್ ಬಕ್ಷಿ ಅವರ ಮೊಮ್ಮಗಳು ಆ ವ್ಯಾನ್ ನಲ್ಲಿದ್ಲು. ಅದಕ್ಕೆ ಮಕ್ಕಳನ್ನ ರಕ್ಷಿಸೋಕೆ ಅವರು ಭಾರತದ ಎಲೀಟ್ ಸ್ಪೆಷಲ್ ಫೋರ್ಸ್ ಯೂನಿಟ್ ಕಮಾಂಡರ್ ಗಳನ್ನ ಕರೆಸ್ಕೊಂಡ್ರು. ಕರಿಷ್ಮಾ, ಈ ಆಪರೇಷನ್ ನ ಸಂಪೂರ್ಣ ಜವಾಬ್ದಾರಿ ನಿಂದು. ಎಸ್ ಸರ್. ಧೀರಜ್, ಹೇಗಿದ್ರು ವಿಕ್ರಮ್ ಕೂಡ ಒಬ್ಬ ಸೈನಿಕನೇ ಅಲ್ವಾ? ತಗೋ ಈ ಪಿಸ್ತೂಲ್. ಈಗ ಒಬ್ಬ ನಿಜವಾದ ಸೈನಿಕನ ಹಾಗೆ ಗುಂಡು ಹಾರಿಸಬಲ್ಲೆ ಅಂತ ತೋರಿಸು.
ಧೀರಜ್ ಪಿಸ್ತೂಲ್ ಅನ್ನ ವಿಕ್ರಮ್ ಕಡೆಗೆ ಚಾಚಿದಾಗ ವಿಕ್ರಮ್ ತಲೆ ತಗ್ಗಿಸ್ದ. ಯಾಕಂದ್ರೆ ಅವನಿಗೆ ಗನ್ ಫೈರ್ ಮಾಡೋದು ಕೂಡ ಗೊತ್ತಿರಲಿಲ್ಲ. ಧೀರಜ್ ಉದ್ದೇಶಪೂರ್ವಕವಾಗಿಯೇ ಅವನಿಗೆ ಬಂದೂಕಿನ ಟ್ರೈನಿಂಗ್ ಸಿಗದಂತೆ ಮಾಡಿದ್ದ. ಈಗ ನೀವೇ ನೋಡಿದ್ರಿ ಅಲ್ವಾ, ಇವನು ಕಂಬ್ಯಾಟ್ಗೆ ಖಂಡಿತ ಫಿಟ್ ಅಲ್ಲ. ಆದ್ರೂ ಇವನನ್ನ ಕರ್ಕೊಂಡು ಹೋಗ್ಲೇಬೇಕು ಅಂತಿದ್ರೆ ಸಾಮಾನು ಹೊತ್ಕೊಂಡು ಹೋಗೋದಕ್ಕೆ ಮತ್ತು ಶವಗಳನ್ನ ವಾಪಸ್ ತರೋಕೆ ಇವನನ್ನ ಕರ್ಕೊಂಡು ಹೋಗ್ಬೋದು. ಹೀಗೆ ವಿಕ್ರಮ್ನನ್ನ ಎಲೈಟ್ ಕಮಾಂಡ್ ಟೀಮ್ಗೆ ಒಬ್ಬ ಹೆಲ್ಪರ್ ಆಗಿ ಸೇರಿಸ್ಕೊಂಡ್ರು. ಎಲ್ಲ ಸ್ನೈಪರ್ ಕಮಾಂಡೋಗಳು ತಮ್ಮ ಗನ್ಗಳನ್ನ ಇಟ್ಕೊಂಡ ತಕ್ಷಣ ಲೆಫ್ಟಿನೆಂಟ್ ಧೀರಜ್ ಕೂಗ್ದ. ಫಿರೋಜ್, ನೀನ್ ಆಟ ಮುಗೀತು. ನೀವೆಲ್ಲ ನಮ್ಮ ಸ್ನೈಪರ್ಗಳ ಗುರಿಯಲ್ಲಿದ್ದೀರಾ. ನಿಮ್ಮಲ್ಲಿ ಯಾರೇ 1 ಇಂಚ್ ಅಳಗಾಡಿದ್ರು ನಿಮ್ಮ ತಲೆ ಕಲ್ಲಂಗಡಿ ಹಾಗೆ ಸಿಡ್ದೋಗುತ್ತೆ. ಬದುಕಬೇಕು ಅಂದ್ರೆ ಈಗಲೇ ಸರೆಂಡರ್ ಆಗಿ. ಅಲ್ಲೇ ನಿಂತ್ಕೋ. ಈ ಇಡೀ ದಾರಿ ಉದ್ದಕ್ಕೂ ಬಾಂಬ್ ಬಿಟ್ಟಿದ್ದೀನಿ. ಈ ಬಸ್ ಒಳಗೂ ಬಾಂಬ್ ಇದೆ. ಯಾರಾದ್ರೂ 1 ಹೆಜ್ಜೆ ಮುಂದೆ ಇಟ್ರು ಇದನ್ನ ಒತ್ತು ಬಿಡ್ತೀನಿ. ಎಲ್ಲ ಬ್ಲಾಸ್ಟ್ ಆಗ್ಬಿಡುತ್ತೆ. ಹಿಂದೆ ಹೋಗಿ. ಅವನ ಮಾತು ಕೇಳಿದ ತಕ್ಷಣ ಧೀರಜ್ ಮತ್ತು ಉಳಿದ ಕಮಾಂಡೋಗಳ ಕಾಲ ಕೆಳಗಿನ ನೆಲವೇ ಜಾರಿದಂತಾಯ್ತು. ಎಸ್ ಸರ್, ನಾನು ನೋಡ್ಕೋತೀನಿ. ಎಸ್ ಸರ್, ತೋರಿಸಿ. ಸರ್, ಡ್ರೋನ್ ಫೀಡ್ನಲ್ಲಿ ನೋಡಿದಾಗ 3 ರಿಂದ 4 ಜನ ಇರೋ ಸಾಧ್ಯತೆ ಕಾಣಿಸ್ತಾ ಇದೆ. ಕರಿಷ್ಮಾ, ದೇಶದ ಟಾಪ್ ಅಧಿಕಾರಿಗಳ ಮಕ್ಕಳ ಜೀವ ಅಪಾಯದಲ್ಲಿದೆ. ನೀನೊಂದು ಕೆಲಸ ಮಾಡು, ಅವನನ್ನ ಮಾತುಕತೆಗಾಗಿ ಕಳಿಸು. ಎಸ್ ಸರ್, ಶುರು ಮಾಡೋಣ. ಇಲ್ಲಿ ಕೇಳು, ನಿನಗೊಂದು ಅವಕಾಶ ಬೇಕು ಅಂತಿದ್ಯಲ್ಲ, ಸಿಕ್ಕಿದೆ. ಒಳಗಡೆ ಹೋಗು, ಅಲ್ಲಿ ಏನಾಗ್ತಿದೆ ಅಂತ ತಿಳ್ಕೊಂಡ್ ಬಾ. ಈಗ ನಿನ್ ಸಮಯ. ಎಸ್ ಮೇಡಮ್. ಫಿರೋಜ್, ನಿನ್ನ ಡಿಮ್ಯಾಂಡ್ ಬಗ್ಗೆ ಮಾತಾಡೋಕೆ ನಾವು ಬಂದಿದ್ದೀವಿ. ಈ ಆಯುಧವಿಲ್ಲದ ವ್ಯಕ್ತಿ ನಿನ್ ಕಡೆಗೆ ಬರ್ತಾ ಇದ್ದಾನೆ. ಆ ಭಯಾನಕ ಉಗ್ರಗಾಮಿ ಫಿರೋಜ್ ವಿಕ್ರಮ್ನ ಮುಖ ನೋಡಿದ ತಕ್ಷಣ ಅವನ ಕಾಲುಗಳು ನಡುಗಲು ಶುರುವಾದವು. ಹಾಗಿದ್ರೆ ನಿಮ್ಗೇನನ್ಸುತ್ತೆ? ಅಷ್ಟು ಅಪಾಯಕಾರಿ ವ್ಯಕ್ತಿ ಒಬ್ಬ ಅಡುಗೆಯವನ ಮುಂದೆ ತನ್ನ ಜೀವಕ್ಕಾಗಿ ಯಾಕೆ ಬೇಡ್ಕೊಳ್ತಾ ಇದ್ದಾನೆ? ಅವನಿಗೇನಾದ್ರೂ ತಪ್ಪು ತಿಳುವಳಿಕೆಯಾಗಿದೆಯಾ? ಇಲ್ಲ ಅಡುಗೆಯವನಾಗಿರುವ ವಿಕ್ರಮ್ ಏನನ್ನಾದ್ರೂ ಮುಚ್ಚಿಡ್ತಾ ಇದ್ದಾನಾ? ಹಾಗಿದ್ರೆ ಅವನು ಏನ್ ಮುಚ್ಚಿಡ್ತಾ ಇದ್ದಾನೆ? ಮುಂದಿನ ಎಪಿಸೋಡ್ಗಳನ್ನ ಪಾಕೆಟ್ FM ಯೂಟ್ಯೂಬ್ ಚಾನೆಲ್ನಲ್ಲಿ ನೋಡಿ. ಹಾಗೆಯೇ ಈ ರೀತಿಯ ಕಥೆಗಳನ್ನ ಕೇಳಲು ಈಗಲೇ ಪಾಕೆಟ್ FM ಅಪ್ಲಿಕೇಶನ್ ಅನ್ನ ಡೌನ್ಲೋಡ್ ಮಾಡಿ. ಡೌನ್ಲೋಡ್ ಮಾಡಲು ಡಿಸ್ಕ್ರಿಪ್ಷನ್ ಅಲ್ಲಿ ನೀಡಿರುವಂತಹ ಲಿಂಕ್ ಅನ್ನ ಈಗಲೇ ಕ್ಲಿಕ್ ಮಾಡಿ.